ನಮ್ಮ ಎಲ್ಲ ನಾಯಕರಿಗೂ ಒಂದು ಧನ್ಯವಾದವನ್ನು ಹೇಳಬೇಕಾಗ್ತದೆ. ಯುವಕರು ಅಥವಾ ಮಧ್ಯಮ ವಯಸ್ಕರು ಅಥವಾ ಹಿರಿಯರು ಎಂತಕ್ಕಂಥ ಪರಿಭೇದ ಇಲ್ಲದೆ ಸೇವೆಯನ್ನು ಕೊಟ್ಟಿರತಕ್ಕಂಥ ಆ ಒಂದು ಹೆಜ್ಜೆ ನಮ್ಮ ಸುಂದರವರ ಮಾರ್ಗದರ್ಶನದಲ್ಲಿ ನಾನು ಮುಂದಿನ ಹೆಜ್ಜೆಯನ್ನು ಇಡ್ತೇನೆ. ಆಂತರಿಕ ಭಿನ್ನಾಭಿಪ್ರಾಯ ಏನಿಲ್ಲ. ನಮ್ಮ ಪಕ್ಷಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಹಿನ್ನಡೆ ಎಲ್ಲವುದಕ್ಕೂ ತಾಳ್ಮೆಯೇ ಉತ್ತರ. ಬ್ಲಾಕ್ ಅಧ್ಯಕ್ಷನಾಗಿ ಸಹ ಅದೇ ರೀತಿಯಲ್ಲಿ ನಾನು ಹೋಗ್ತೇನೆ. ಸಾರ್ವಜನಿಕ ಜೀವನ ಸಹಕಾರಿ ಕ್ಷೇತ್ರದಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು. ನಾನು ಅಲ್ಲಿ ನೌಕರನಾಗಿ ಆಮೇಲೆ ಸಹಕಾರಿ ಕ್ಷೇತ್ರದ ಪ್ರತಿನಿಧಿಯಾಗಿ ನಾನು ಸೇವೆ ಮಾಡತಂಥ ಸಂದರ್ಭದಲ್ಲಿ ಆ ಪಕ್ಷ ಈ ಪಕ್ಷ ಎಂಬ ಪರಿಭೇದ ಇಲ್ಲದೆ ಯುವಕರು ಅಥವಾ ಮಧ್ಯಮ ವಯಸ್ಕರು ಅಥವಾ ಹಿರಿಯರು ಎಂತಕ್ಕಂಥ ಪರಿಭೇದ ಇಲ್ಲದೆ ಸೇವೆಯನ್ನು ಕೊಟ್ಟಿರತಕ್ಕಂಥ ಆ ಒಂದು ಹೆಜ್ಜೆ ನಮ್ಮದು. ಆ ನಿಟ್ಟಿನಲ್ಲಿ ಬಹುಶಃ ಇವತ್ತು ನಮ್ಮ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷನಾಗಿ ಸಹ ಅದೇ ರೀತಿಯಲ್ಲಿ ನಾನು ಹೋಗ್ತೇನೆ. ಬಹುಶಃ ಆ ನೆಲೆಯಲ್ಲಿ ನಮ್ಮ ಎಲ್ಲ ನಾಯಕರಿಗೂ ಒಂದು ಧನ್ಯವಾದವನ್ನು ಹೇಳಬೇಕಾಗ್ತದೆ. ಸ್ಪೆಷಲ್ ಆಗಿ ಇಲ್ಲಿ MP ಅಭ್ಯರ್ಥಿಯಾಗಿ ಜಯಪ್ರಕಾಶ್ ಹೆಗಡೆ ಅವರು ಅದಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ MLA ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಮಳವಳ್ಳಿ ದಿನೇಶ್ ಹೆಗಡೆ ಅವರು, ಹಾಗೆ ನಮ್ಮ ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ಅದೇ ರೀತಿಯಲ್ಲಿ ಗೋಪಾಲ್ ಪೂಜಾರು, ವಿನಯ್ ಕುಮಾರ್ ಸೊರ್ಕೆ ಅವರು ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕೊಡವೂರು ಅವರು ಸಮೇತ. ಹಾಗೆ ಬಹುಶಃ ಪ್ರಾರಂಭದಲ್ಲಿ DK ಶಿವಕುಮಾರ್ ಅವರು ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವರು ನಮ್ಮ KPCC ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಅದು ಪ್ರಸ್ತಾವನೆ ಹೋಗಿರುವಂಥದ್ದು. ಇವತ್ತು BK ಹರಿಪ್ರಸಾದ್ರವರು ಅಂತಿಮಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಯನ್ನು ತಿಳಿಸ್ತಾ ಶಂಕರ್ ಕುಂದರ್ ಅವರ ಮಾರ್ಗದರ್ಶನದಲ್ಲಿ ನಾನು ಮುಂದಿನ ಹೆಜ್ಜೆಯನ್ನು ಇಡ್ತೇನೆ. ಅವರೊಂದಿಗೆ ನಾನು ಚರ್ಚೆ ಮಾಡಿದ್ದೇನೆ. ಎಲ್ಲ ರೀತಿಯ ಸಹಕಾರ ಕೊಡ್ತೆ ಎನ್ನುವ ರೀತಿಯಲ್ಲಿ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅವರಿಗೂ ಸಹ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ. ಆಂತರಿಕ ಭಿನ್ನಾಭಿಪ್ರಾಯ ಏನಿಲ್ಲ. ವಿಚಾರ ವಿನಿಮಯ ಮಾಡಿಕೊಂಡು ಪರಸ್ಪರ ಹೊಂದಾಣಿಕೆಯಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಹಾಗೆ ಕರಾವಳಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಪಕ್ಷಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಹಿನ್ನಡೆಯಾಗಿದೆ. ಬಹುಶಃ ಒಂದು 10-15 ವರ್ಷದ ಹಿಂದೆ ನಾವು ಹೋದದಿದ್ದರೆ ಬಹುಶಃ ಕಾಂಗ್ರೆಸ್ಸೇ ಪಾರಮ್ಯ. ಬಹುಶಃ 24ಕ್ಕೆ 24 ಜಿಲ್ಲಾ ಪಂಚಾಯತ್ ಸೀಟ್ ಗೆದ್ದಿರ್ತಕ್ಕಂಥದ್ದು. ಹಾಗೆ ತಾಲೂಕ್ ಪಂಚಾಯತ್ನಲ್ಲಿ 1-2 ಸೀಟ್ ಮಾತ್ರ ನಮ್ಮ ಎದುರು ಪಾರ್ಟಿಯವ್ರದ್ದಿರುವಂಥದ್ದು. ಮತ್ತೆಲ್ಲ ನಾವೇ ಇದ್ದಿದ್ದೇವೆ. ಇವತ್ತು ಅವ್ರು ಏನು ಅಧಿಕಾರ ಹೊಂದಿದ್ರು ಅದೇ ರೀತಿಯಲ್ಲಿ ನಾವು ಸಹ ಇದ್ದಿದ್ದೇವೆ ಎಂದು ಹೇಳುವಂಥದ್ದನ್ನು ತಮ್ಮ ಗಮನಕ್ಕೆ ತರ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಏನಿಲ್ಲ. ಸ್ವಲ್ಪ ಎಲ್ಲವುದಕ್ಕೂ ತಾಳ್ಮೆಯೇ ಉತ್ತರ. ತಾಳ್ಮೆಯಿಂದ ನಾನು ಹೆಜ್ಜೆಯನ್ನು ಇಡ್ತೇನೆ. ಹಾಗೆ ಯುವಕರನ್ನು ಇವತ್ತು ನಮ್ಮ ಪಕ್ಷಕ್ಕೆ ಅಟ್ರಾಕ್ಟ್ ಮಾಡಬೇಕಾಗಿದೆ. ಯುವಕರು ಇತ್ತೀಚಿನ ಒಂದು 10 ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಸಿನಿಂದ ದೂರ ಇದ್ದಾರೆ. ಯಾಕಂತ ಹೇಳಿದರೆ ಅವರ ಸುಳ್ಳು ಪ್ರಚಾರಕ್ಕೆ ಯುವಕರು ಮರಳಾಗಿದ್ದಾರೆ. ಬಹುಶಃ ಹಿಂದೂ ಮುಸ್ಲಿಂ ಇಶ್ಯೂ ಇರ್ಬೋದು, ಪಾಕಿಸ್ತಾನ ಇಂಡಿಯಾ ಇರ್ಬೋದು, ಪಾಕಿಸ್ತಾನ ಬಾಂಗ್ಲಾ ಅಂತೇಳಿ ಈ ಥರ ಬೇರೆ ಬೇರೆ ರಾಮ ಮಂದಿರದ ಇಶ್ಯೂವನ್ನು ಸಮೇತ ಮೊದಲು ಸುಳ್ಳು ಹೇಳಿ ಇವತ್ತು ದೇವರಲ್ಲಿ ಭಕ್ತಿ ಮೂಡತಕ್ಕಂಥ ರೀತಿಯಲ್ಲಿ ಯುವಕರನ್ನು ಅಟ್ರಾಕ್ಟ್ ಮಾಡಿದ್ದಾರೆ. ಯುವಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಾಗೆ ಎಲ್ಲ ವರ್ಗದವರನ್ನು SC ST ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಅದೇ ರೀತಿಯಲ್ಲಿ ಜನರಲ್ ಕ್ಯಾಟಗರಿಯವರನ್ನು ಸಮೇತ ನಾನು ವಿಶ್ವಾಸ ತಗೊಂಡು ಹೋಗ್ತೇನೆ. ಹಾಗೆ ನಮ್ಮ ಯೂತ್ ವಿಭಾಗಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಾನು ಜೋಡಣೆ ಒಂದು ಅಂದಾಜಿಸಿದ್ದೇನೆ. ಅದನ್ನು ನಮ್ಮ ನಾಯಕರೊಂದಿಗೆ ಚರ್ಚಿಸಿ ನಾನು ಕಾರ್ಯಪ್ರವರ್ತನೆ ಆಗ್ತೇನೆ. ಅದು ಹೇಗಂತ ಹೇಳಿದರೆ ಸುಮಾರು ಒಂದು 30 ವಿಭಾಗವನ್ನು ನಾನು ಸೃಷ್ಟಿ ಮಾಡಿ ಆ 30 ವಿಭಾಗದ ಅಧ್ಯಕ್ಷರನ್ನು ಬ್ಲಾಕ್ ಮಟ್ಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಅದರ ನಂತರದಲ್ಲಿ ನಮ್ಮ ಗ್ರಾಮ ಮಟ್ಟದಲ್ಲಿ ಗ್ರಾಮೀಣ ಕಾಂಗ್ರೆಸ್ಸನ್ನು ಸೃಷ್ಟಿ ಮಾಡಿ ಗ್ರಾಮೀಣ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನು ರೆಡಿ ಮಾಡಿ ಅವರ ಮೂಲಕ ವಾರ್ಡಿನ ಸಮಿತಿ ಸದಸ್ಯರನ್ನು ಸೃಜಿಸುವ ಮೂಲಕ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ನಾವು ರೆಡಿ ಮಾಡ್ತೇವೆ. ಒಂದು ವಾರ್ಡ್ ಮಟ್ಟದಲ್ಲಿ ನನ್ನ ಕನಿಷ್ಠ ಪಕ್ಷ ಒಂದು 30ಕ್ಕೂ ಜಾಸ್ತಿ ಒಂದು ಕಾರ್ಯಕರ್ತರನ್ನು ಸಂಘಟಿಸಿ ನಾನು ಹೆಜ್ಜೆಯನ್ನು ಇಡ್ತೇನೆ. ಆ ರೀತಿಯಲ್ಲಿ ನಾನು ಚಿಂತನೆಯನ್ನು ಈಗಾಗಲೇ ನಾನು ಮಾಡಿದ್ದೇನೆ.